ರಾಜ್ಯದಲ್ಲಿ ಬರ ತಾಂಡವವಾಡ್ತಿದೆ. ನೀರು ಮೇವಿಗಾಗಿ ಮೂಕ ಪ್ರಾಣಿಗಳ ರೋದನ ಹೇಳತೀರದಾಗಿದೆ. ಇತ್ತ ಹಾಸನದಲ್ಲಿ ಪೊಲೀಸ್ ಭದ್ರತೆ ನಡುವೆ ಹೇಮಾವತಿ ಡ್ಯಾಂನಿಂದ ನೀರು ಹರಿಸಲಾಗುತ್ತಿದೆ. ಮಡಿಕೇರಿಯಲ್ಲಿ ನದಿ ನೀರು ವಿಚಾರಕ್ಕೆ ಜಿಲ್ಲಾಡಳಿತ ಹಾಗೂ ಕಾಫಿ ಬೆಳೆಗಾರರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಸುಡು ಬಿಸಿಲಿಗೆ ಭೂಮಿ ಬಾಯಿ ತೆರೆದಿದೆ. ಕೆರೆಗಳು ಖಾಲಿ ಖಾಲಿಯಾಗಿವೆ. ಎಲ್ಲಿ ಅಲೆದ್ರೂ ಹನಿ ನೀರು ಸಿಕ್ತಿಲ್ಲ. ಅದರಲ್ಲಿಯೇ ಎಲ್ಲಾದ್ರೂ ಹುಲ್ಲು ಒಂದಿಷ್ಟು ನೀರು ಸಿಕ್ಕಿದೆ ಅಂತ ಜಾನುವಾರುಗಳು ಅತ್ತಿಂದಿತ್ತ ಓಡಾಡ್ತಿವೆ. ನೀರು ಮೇವಿಗಾಗಿ ಜಾನುವಾರುಗಳ ಮೂಕ ರೋದನ ಹೇಳತೀರದಾಗಿದೆ. ಜಾನುವಾರುಗಳಿಗೂ ತಟ್ಟಿದ ಭೀಕರ ಬರಗಾಲದ ಬಿಸಿ. ಮೇವು ನೀರಿಲ್ಲದೆ ಜಾನುವಾರುಗಳ ಮೂಕರೋದನ. ಕೊಪ್ಪಳ ತಾಲೂಕಿನ ಹ್ಯಾಟಿ, ಮುಂಡರಗಿ, ಕರಗಿಹಳ್ಳಿ ಸೇರಿದಂತೆ ಅನೇಕ ಕಡೆ ಜನರು ನೂರಾರು ಜಾನುವಾರುಗಳನ್ನ ಸಾಕಿದ್ದಾರೆ. ವಿಶೇಷ ಅಂದ್ರೆ ದೇಸಿ ಜಾನುವಾರುಗಳ ಸಂತತಿ ಹಾಳಾಗದಂತೆ ಉಳಿಸಿಕೊಂಡು ಹೋಗ್ತಿದ್ದಾರೆ. ಸದ್ಯ ರಾಜ್ಯದಲ್ಲಿ ಬರ ಆವರಿಸಿದ್ದು ಮೇವು ನೀರಿಗಾಗಿ ಗದಗ್ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಊರುಗಳನ್ನ ಅಲೆದು ಸುಸ್ತಾಗಿದ್ದಾರೆ. ಹಿಂಗಾರು ಮಳೆಯಾಗದೇ ಇರೋದ್ರಿಂದ ಎಲ್ಲಿಯೂ ಮೇವು ನೀರು ಸಿಕ್ತಿಲ್ಲ. ಎಲ್ಲ ಜಿಲ್ಲಾ ತಿರುಗಾಡಿ ಬಂದ್ರು, ಎಲ್ಲಿ ನೀರಿಲ್ಲ, ಮೇವಿಲ್ಲ. ಗೋಶಾಲಿ ಸರ್ಕಾರದ ಗೋಶಾಲಿ ಮಾಡೋಳ್ರಿ, ಯಾವ ನೀರಲ್ಲಿ ಸಾಯಕಂತಾರ್ರಿ. ಎಲ್ಲ ಸರ್ಕಾರದವ್ರು ಏನು ನಮ್ಗೆ ಕೇರ ಮಾಡೋಳ್ರಿ. ಈಗ ಡ್ಯಾಮಿಗೆ ಬಂದು ಡ್ಯಾಮಿಗೆ ನೀರಿಲ್ಲ, ಮೇವಿಲ್ಲ. ಇಲ್ಲಿ ಜನ ಸಿಕ್ಕಂತವ್ರಿ ನೀರು ಕುಡಿಯಕ್ಕೆ ಹೋದ್ರೆ. ಮತ್ತೆ ಆಮೇಲೆ ಮೊನ್ನೆ ಒಂದು 5-3 ಆಕಳು ಸತ್ತವ್ರಿ. ಪೊಲೀಸ್ ಸರ್ಪಗಾವಲಿನಲ್ಲಿ ತುಮಕೂರಿಗೆ ಹೇಮಾವತಿ ನೀರು. ಹಾಸನದ ಹೇಮಾವತಿ ಜಲಾಶಯದಿಂದ ತುಮಕೂರಿಗೆ 2 ಟಿಎಂಸಿ ನೀರು ಹರಿಸಲು ಸರ್ಕಾರ ಆದೇಶ ಮಾಡಿದೆ. ಕಳೆದ 4 ದಿನಗಳಿಂದ ನಿತ್ಯ 1,500 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. 2 ದಿನಗಳ ಹಿಂದೆ ಹಾಸನ ಡಿಸಿ ಕಚೇರಿ ಎದುರು ರೈತರ ಜೊತೆಗೆ ಹೋರಾಟ ಮಾಡಿದ್ದ ಜೆಡಿಎಸ್ ನಾಯಕರು ಮಾರ್ಚ್ 15ರ ಸಂಜೆ ಒಳಗೆ ಹಾಸನ ಜಿಲ್ಲೆಗೂ ನೀರು ಹರಿಸಲು ಸರ್ಕಾರ ಆದೇಶ ಮಾಡಬೇಕು ಎಂದು ಆಗ್ರಹಿಸಿದ್ರು. ಇಲ್ದಿದ್ರೆ ಹೇಮಾವತಿ ಜಲಾಶಯಕ್ಕೆ ಮುತ್ತಿಗೆ ಹಾಕೋ ಎಚ್ಚರಿಕೆ ನೀಡಿದ್ರು. ಆ ಕಾರಣಕ್ಕೆ ಜಲಾಶಯಕ್ಕೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಉಪನಾಲೆಗೂ ಇದು ಮಾಡಂಗಿಲ್ಲಲ್ವಾ? ಈಗ ನಮ್ಗೆ ಏನು ಇಯರ್ ಮಾರ್ಕ್ ಮಾಡಿದೆ ನಮಗೆ ಬಳಸ್ಕೋಬೇಕು, ಅವ್ರಿಗೆ ಏನು ಇಯರ್ ಮಾರ್ಕ್ ಮಾಡಿದೆ ಅವ್ರು ಬಳಸ್ಕೋಬೇಕು. ಅವ್ರಿಗೂ ಕುಡಿಯೋ ನೀರಿಗೆ ಇದಾಗ್ತಾ ಇರೋದು. ಅದು ಇಯರ್ ಮಾರ್ಕ್ ಮಾಡಿರೋದು ಕುಡಿಯೋ ನೀರಿಗೆ. ಕುಡಿಯೋ ನೀರು ಅವೆಲ್ಲ ಎಸೆನ್ಷಿಯಲ್ ಇದು ಬರುತ್ತೆ. ಸೊ ಡ್ರಾಟ್ ಎಲ್ಲ ಇರೋದ್ರಿಂದ ನಾವು ಕಾಲ್ ನೀರಿಗಾಗಿ ಜಿಲ್ಲಾಡಳಿತ ಬೆಳೆಗಾರರ ಮಧ್ಯೆ ಜಟಾಪಟಿ. ಕೊಡಗು ಜಿಲ್ಲೆಯಲ್ಲಿ ನೀರಿಗಾಗಿ ಜಿಲ್ಲಾಡಳಿತ ಹಾಗೂ ರೈತರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ನದಿ ಕಾಲುವೆಗಳಿಂದ ಮೋಟಾರ್ ಪಂಪ್ ಬಳಸಿ ಖಾಸಗಿ ಉದ್ದೇಶಕ್ಕೆ ನೀರೆತ್ತುವುದನ್ನ ನಿಷೇಧಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶ ಹೊರಡಿಸಿದ್ದಾರೆ. ಈ ಆದೇಶಕ್ಕೆ ಬೆಳೆಗಾರರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಳೆಗಾರರು ಪ್ರತಿಭಟನೆಗೆ ಇಳಿದಿದ್ದಾರೆ. ವರ್ಷದ ಮಳೆ ನೋಡಿದ್ರೆ ಇಷ್ಟು ಕಡಿಮೆ ಆಗಿದೆ ಅಂತ ಇವ್ರೇನ್ ಮಾಡ್ತಾ ಇದ್ರು ಜಿಲ್ಲಾಧಿಕಾರಿಗಳು? ಮಳೆ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಬೇಕಲ್ವಾ? ಅವೈಜ್ಞಾನಿಕ ರೀತಿಯ ಒಂದು ಸುತ್ತೋಲೆಯನ್ನ ಖಂಡಿತವಾಗಿಯೂ ನಾವೆಲ್ಲ ಅದಕ್ಕೆ ಧಿಕ್ಕಾರವನ್ನ ಕೂಗ್ತೀವಿ. ಅಂತ ಸುತ್ತೋಲೆನ ನಾವು ಮಾನ್ಯತೆಗೆ ತಗೊಳ್ಳೋದಿಲ್ಲ. ಅದೇನೇ ಇರ್ಲಿ, ಜಿಲ್ಲಾಡಳಿತ ಆದೇಶ ಮಾಡಿ ಇದೀಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಮುಂದಿನ ದಿನಗಳಲ್ಲಿ ರೈತರ ಹೋರಾಟ ಮತ್ತಷ್ಟು ತೀವ್ರವಾದ್ರೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.